ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತ್ಲ ನೀಟ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ದಾಗ ಬಹಳಷ್ಟು ಬ್ಯುಸಿಯಾಗಿರ್ತಾರೋ. ಎಕ್ಸಾಮ್ ಹತ್ರ ಬರ್ತಾ ಇದ್ದಂಥ ಕೆಲವೊಂದಿಷ್ಟು ಸ್ಟೂಡೆಂಟಿಗಾಗಿರ್ಬೋದು, ಪೇರೆಂಟ್ಸ್ ಮೈಂಡ್ದಾಗಂದ್ರೆ ಒಂದು ಕಾಮನ್ ಕ್ವಶನ್ ಇರ್ತೈತಿ, ಈ ವರ್ಷ ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು. ಯಾಕಂದ್ರೆ ಕಟ್ ಆಫ್ ಒಂದು ಗೊತ್ತಾದ್ರೆ ನಮಗೊಂದು ನಾರ್ಮಲ್ ಆಗಿರುವಂಥ ಐಡಿಯಾ ಬರ್ತೈತಿ. ಮತ್ತು ಎಷ್ಟು ಮಾರ್ಕ್ಸ್ ಟಾರ್ಗೆಟ್ ಮಾಡಬೇಕು ಮತ್ತು ಯಾವ ಮೆಡಿಕಲ್ ಕಾಲೇಜ್ ಸಿಗೋ ಚಾನ್ಸಸ್ ಐತಿ ಅನ್ನೋದು ಗೊತ್ತಾಗ್ತೈತಿ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿಲ್ಲ ಈಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಟ್ಟಿರ್ತಾರೋ 600 ಮಾರ್ಕ್ಸ್ ಬಂದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಗ್ತೈತೆ ಅನ್ನೋದು ಬಹಳಷ್ಟು ಜನರಿಗೆ ಇರ್ತೈತಿ. ಮತ್ತು 650 ಮಾರ್ಕ್ಸ್ ಬಂದ್ರೆ ಕರ್ನಾಟಕದ ಟಾಪ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ತೈತೆ ಅಂತೇಳಿ ತಿಳ್ಕೊಂಡಿರ್ತಾರೆ. ಮತ್ತು ಕೆಲವೊಂದಿಷ್ಟು ಜನರಿಗೆ ಏನಾಗಿರ್ತೈತೆ ಅಂದ್ರೆ ಅದಕ್ಕೆ ಏನೈತ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಈ ವಿಡಿಯೋದಾಗ ಯಾವುದಂದ್ರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದರದ್ದು ಕಟ್ ಆಫ್ ಏನೈತ್ಲ ಎಷ್ಟು ನಿಂದಿರ್ಬೋದು, ನೆಕ್ಸ್ಟ್ ಇಯರ್ 2026 ನೀಟ್ ಎಕ್ಸಾಮ್ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದು ಈ ವಿಡಿಯೋದಾಗ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋದಾಗ ಏನಂದ್ರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಎಷ್ಟೈತಿ ಮತ್ತು 2025 ಎಷ್ಟು ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು, 2023 ಎಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು, ಮತ್ತು 2024 ಎಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಕಂಪ್ಲೀಟಾಗಿ ಹೇಳ್ತೀನಿ. ನೆಕ್ಸ್ಟ್ ಏನಂದ್ರೆ ಕಟ್ ಆಫನ್ನ ಯಾವ ರೀತಿ ಪ್ರೆಡಿಕ್ಟ್ ಮಾಡ್ಬೋದು ಅಂತ, ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಅಂತಂದ್ರೆ ಕಟ್ ಆಫ್ ಪ್ರೆಡಿಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಪೇಪರ್ ಡಿಫಿಕಲ್ಟಿ ಹೆಂಗೈತೆ ನೋಡ್ಬೇಕು. ಲಾಸ್ಟ್ ಇಯರ್ 2025 ಏನೈತ್ಲ ಕ್ವಶನ್ ಪೇಪರ್ ಡಿಫಿಕಲ್ಟಿ ಬಂದಿದ್ದ ಕಾರಣನ ಎಷ್ಟು ಕಟ್ ಆಫ್ ಅಂದ್ರೆ ಜನರಲ್ ಮೆರಿಟ್ ಇದನ್ನು ನೋಡ್ಬೋದು ನೀವು. 500 ಮಾರ್ಕ್ಸ್ ತೆಗೆದ್ರೆ ಗೌರ್ಮೆಂಟ್ ಸೀಟ್ ಸಿಗ್ತಿತ್ತು. ಮತ್ತು ಅದ ನೀವು 2024 ನೋಡ್ರೆ 500 ಮಾರ್ಕ್ಸ್ ತೆಗೆದ್ರೂ ನಿಮ್ಮ ರ್ಯಾಂಕಿಂಗ್ ಏನೈತ್ಲ 2 ಲಕ್ಷ ಇರ್ತಿತ್ತು. ಅದ ನೀವು ಈ ವರ್ಷ ಏನಾರೇ 500 ಮಾರ್ಕ್ಸ್ ತೆಗ್ದಿದ್ರಂದ್ರೆ ಆಲ್ಮೋಸ್ಟ್ ಆಲ್ 60,000 65,000 ತನಕ ರ್ಯಾಂಕಿಂಗ್ ಇರ್ತಿತ್ತು. ಅದನ್ನು ಏನೈತ್ಲ ಮುಂದೆ ಹೇಳ್ತಾನೆ. ಮತ್ತು ಈ ವರ್ಷ ಕ್ವಶನ್ ಪೇಪರ್ ಯಾವ ರೀತಿ ಬರ್ತೈತಿ, ಡಿಫಿಕಲ್ಟಿ ಬರ್ತೈತೋ, ಮೀಡಿಯಮ್ ಬರ್ತೈತೋ, ಈಜಿ ಬರ್ತೈತೋ, ಅದ್ರ ಮೇಲೂ ಕಟ್ ಆಫ್ ಡಿಸೈಡ್ ಆಗ್ತೈತಿ. ನಂಬರ್ ಆಫ್ ಸ್ಟೂಡೆಂಟ್ ಕರ್ನಾಟಕ ಸ್ಟೇಟ್ದಿಂದ ಎಷ್ಟು ಮಂದಿ ಬರೀತಾರೋ ಅದ್ರ ಮೇಲೂ ಕಟ್ ಆಫ್ ಡಿಸೈಡ್ ಆಗ್ತೈತಿ. ಆಲ್ ಓವರ್ ಇಂಡಿಯಾ ನೀವೇನಾರಿ MCC ಕೌನ್ಸಿಲಿಂಗ್ದಾಗ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೋತಾನೆ ಅಂದ್ರೆ ಅಲ್ಲಿ ಏನೈತಲ್ಲ ಬಹಳಷ್ಟು ಕಾಂಪಿಟೇಷನ್ ಇರ್ತೈತಿ. ಅಲ್ಲಿಗೆ ಇಲ್ಲಿಗೆ ಬಹಳಷ್ಟು ವೇರಿಯೇಷನ್ ಇರ್ತೈತಿ. ಇಲ್ಲಿ ಏನೈತಲ್ಲ ಕೌನ್ಸಿಲಿಂಗ್ ಏನು ಮಾಡ್ತಿರ್ತೈತಿ ಅದ್ರೊಳಗೆ ಏನೈತಲ್ಲ 85% ಸೀಟ್ ಏನೈತಲ್ಲ ಕೌನ್ಸಿಲಿಂಗ್ ಮುಖಾಂತರನ ಅಡ್ಮಿಷನ್ ಗೌರ್ಮೆಂಟ್ ಕಾಲೇಜ್ದಾಗ ಏನೈತಲ್ಲ ಅಡ್ಮಿಷನ್ ಆಗ್ತಾವೆ. ಮತ್ತು ಇನ್ನು 15% ಏನೈತಲ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಖಾಂತರನ ಅಡ್ಮಿಷನ್ ತೊಗೋತಾರೋ. ಆದಷ್ಟು ಏನೈತಲ್ಲ ಕೌನ್ಸಿಲಿಂಗ್ ಏನೈತಲ್ಲ ಬೆಸ್ಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನಂದ್ರೆ ಕರ್ನಾಟಕ ಒಳಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಎಷ್ಟು ಅದಾವ ಅನ್ನೋದು ಬಹಳಷ್ಟು ಜನರಿಗೂ ಡೌಟ್ ಇರ್ತೈತಿ. ಮತ್ತು ನೆಕ್ಸ್ಟ್ ಏನಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಕರ್ನಾಟಕ ಸ್ಟೂಡೆಂಟ್ ಯಾವ ರೀತಿ ಮಾಡಿರ್ತಾರೋ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಲ್ಲ ಟಾಪ್ ಒಳಗೆ ಬಂದ್ರೂ ನಮ್ಮ ಕರ್ನಾಟಕ ಸ್ಟೂಡೆಂಟು ನಮಗೂ ಚಲೋನ. ಯಾಕಂದ್ರೆ ಅವ್ರು ಏನೈತಲ್ಲ ಏಮ್ಸ್ ಆಗಿರ್ಬೋದು, ಜಿಪ್ಮರ್ ಆಗಿರ್ಬೋದು, ಅಲ್ಲಿ ಏನೈತಲ್ಲ ಬಹಳಷ್ಟು ಜನ ಹೋಗ್ತಾರೋ. ನೆಕ್ಸ್ಟ್ ಏನಂದ್ರೆ ಇವೆಲ್ಲ ಫ್ಯಾಕ್ಟರ್ ಮೇಲೆ ಇದನ್ನಾಗಿರ್ತಾವೆ. ಲಾಸ್ಟ್ ಇಯರ್ ನೋಡುವುದಾದ್ರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದು ಎಷ್ಟು ಕಟ್ ಆಫ್ ನಿಂತಿರ್ಬೋದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರ್ತೈತಿ. ಇನ್ನೊಂದು ವಿಷಯ ಹೇಳ್ತಾನೆ, ಲಾಸ್ಟ್ ಇಯರ್ MBBS ಸೀಟ್ ಎಷ್ಟಿದ್ದು ಅಂದ್ರೆ 10,559 ಸೀಟ್ ಇದ್ದು 2025 2024 ಎಷ್ಟು ಸೀಟ್ ಇದ್ದು ಅಂದ್ರೆ 9,282 ಸೀಟ್ ಇದ್ದು. ಈ ವರ್ಷ ನೋಡ್ಬೋದು ನೀವು ಎಷ್ಟು ಆಲ್ಮೋಸ್ಟ್ ಆಲ್ ಒಂದು 1,200 ಸೀಟ್ ಡಿಫ್ರೆನ್ಸ್ ಆಗ್ತಾವೆ. ಈ ವರ್ಷ ಏನೈತಲ್ಲ 1,300, 2025 ಏನೈತಲ್ಲ 1,300 ಸೀಟ್ ಇನ್ಕ್ರೀಸ್ ಆಗ್ಯಾವು. ನೀವು 2023 ನೋಡೋದಾದ್ರೆ ಟೋಟಲ್ ಆಗಿ ಎಷ್ಟಂದ್ರೆ 8,552 ಸೀಟ್ ಇದ್ದು.
ಇದೇನೈತ್ಲ ಪ್ರತಿ ವರ್ಷ ಕೆ ಇ ಏನೈತ್ಲ ಅಫಿಷಿಯಲ್ ಆಗಿ ರಿಲೀಸ್ ಮಾಡೈತಿ. ನೆಕ್ಸ್ಟ್ ಏನಂದ್ರ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದೇನೈತ್ಲ ಎಲ್ಲ ಏನೈತ್ಲ ಕೆ ಏನು ಕೌನ್ಸಿಲಿಂಗ್ ನಡೀತೈತಿ ಆ ಡಾಟಾ ಬೇಸ್ ಪ್ರಕಾರನ ಮಾಡಿದ್ದೈತಿ. ಇಲ್ಲಿ ನೋಡ್ಬೋದು ನೀವು ಮಾರ್ಕ್ಸ್ ಪ್ರತಿ ವರ್ಷ ಎಷ್ಟೆಷ್ಟು ಮಾರ್ಕ್ಸ್ ಎಷ್ಟೆಷ್ಟು ವೇರಿಯೇಷನ್ ಐತೆ ಹೇಳಿ ನೋಡ್ಬೋದು. ಓಕೆ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ NRI ಸೀಟ್ ಲಾಸ್ಟ್ ಇಯರ್ ಏನೈತ್ಲ ಕರ್ನಾಟಕ ಒಳಗೆ NRI ಸೀಟ್ ಅನ್ನೋದು ಹೊಸದಾಗಿ ತಂದಾರು. ಮತ್ತು ಅದರ್ಸ್ ಸೀಟ್ NRI ಸೀಟದ ಬಗ್ಗೆ ಹೇಳ್ತಾನೆ. NRI ಸೀಟದ ಫೀಸ್ ಎಷ್ಟಿರ್ತೈತೆ ಅಂದ್ರೆ ಇದೇನೈತ್ಲ ಗೌರ್ಮೆಂಟ್ ಸೀಟಿನ ಇದು ಗೌರ್ಮೆಂಟ್ ಸೀಟ್ ಅಲ್ಲ NRI ಸೀಟ್ ಅಂತ ಹೇಳ್ತಾರೋ. ಇದಕ್ಕೇನೈತ್ಲ ನಿಮ್ಮ ರ್ಯಾಂಕಿಂಗ್ 4 ಲಕ್ಷ ಆಗಿರಲಿ 5 ಲಕ್ಷ ಆಗಿರಲಿ 6 ಲಕ್ಷ ಇದ್ರೂ ಈ ಸೀಟ್ ನಿಮಗೆ ಸಿಗ್ತೈತಿ. ಆದ್ರೆ ವರ್ಷಕ್ಕೆ ಏನೈತ್ಲ 25 ಲಕ್ಷ ಏನೈತ್ಲ ಗೌರ್ಮೆಂಟ್ ಕಾಲೇಜಿಗೆ ಏನೈತ್ಲ ಫೀಸನ್ನು ಪೇ ಮಾಡಬೇಕು. ಇದೇನೈತ್ಲ ಲಾಸ್ಟ್ ಇಯರ್ ಬಂದೈತಿ. ಗೌರ್ಮೆಂಟ್ ಕಾಲೇಜ್ದಾಗೂ NRI ಸೀಟ್ ಮತ್ತು ಅದರ್ ಸೀಟ್ ಅಂತೇಳಿ ಹೊಸದಾಗಿ ಮಾಡ್ಯಾರು. ಇದ್ರ ಫೀಸ್ ಏನೈತ್ಲ ವರ್ಷಕ್ಕೆ 25 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಬಹಳಷ್ಟು ಜನ ಹೋಗ್ಯಾರು. ಲಾಸ್ಟ್ ಇಯರ್ ಒಂದು 7-8 ಕಾಲೇಜ್ದಾಗ ಆಲ್ಮೋಸ್ಟ್ ಆಲ್ 9 ಕಾಲೇಜ್ದಾಗ ಈ ಥರ ಮಾಡ್ಯಾರು. ಈ ವರ್ಷನೂ ಎಲ್ಲ ಕಾಲೇಜ್ದಾಗ ಬಂದ್ರಂತೂ ಹೇಳಾಕ ಬರಂಗಿಲ್ಲ. ಆಲ್ಮೋಸ್ಟ್ ಆಲ್ ಯಾರ್ದೆಲ್ಲ ಅಮೌಂಟ್ ಇದ್ರೆ ಹೋರಿ. ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ SC ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 93,258 ಐತಿ. ಇದಕ್ಕೆ ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ನಿಮ್ಮ ರ್ಯಾಂಕ್ ಎಲ್ಲರೇ ಓಕೆ ನಿಮ್ಮ ರ್ಯಾಂಕ್ ಎಲ್ಲರೇ 93,000 ಈ ವರ್ಷ. ಮತ್ತು 1,000 ಹೆಚ್ಚು ಕಡಿಮೆ ಅಂದರು 95,000. ಲಾಸ್ಟ್ ಇಯರ್ 2024 ಒಳಗೆ ಎಷ್ಟು ಮಾರ್ಕ್ಸ್ ಇದ್ರೆ ಈ ಸೀಟ್ ಸಿಕ್ಕೈತೆ ಅನ್ನೋದು ಬಹಳಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರ್ತೈತಿ. ಅದಕ್ಕೇನೈತಲ್ಲ ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಸಿಕ್ಕೈತೆ ಅಂದ್ರೆ 93,000 ಅಂದ್ರೆ 469 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. SC ಕ್ಯಾಟಗರಿ ಹೈದ್ರಾಬಾದ್ ಕರ್ನಾಟಕ ಇದ್ರಂದ್ರೆ 1,45,000 ಏನೈತಲ್ಲ ಸೀಟ್ ಸಿಕ್ಕೈತಿ. ಲಾಸ್ಟ್ ಇಯರ್ ಮಾರ್ಕ್ಸ್ ನೋಡೋದಾದ್ರೆ 436 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. ಇದೇನೈತಲ್ಲ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಹೈದ್ರಾಬಾದ್ ಕರ್ನಾಟಕ ಏನೈತಲ್ಲ ಬಹಳಷ್ಟು ಸೀಟ್ ಇರ್ತಾವೆ. ಅದಕ್ಕೆ ಏನೈತಲ್ಲ ಸೀಟ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು 1,54,000 ಏನೈತಲ್ಲ ಸೀಟ್ ಸಿಕ್ಕೈತಿ. ಎಷ್ಟು ಮಾರ್ಕ್ಸಿಗೆ ಸೀಟ್ ಸಿಕ್ಕೈತೆ ಅಂದ್ರೆ 431 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. ಮತ್ತು ನೆಕ್ಸ್ಟ್ ಏನಂದ್ರೆ ರೂರಲಿಗೆ ಏನೈತಲ್ಲ 1,21,000 ಏನೈತಲ್ಲ ಸೀಟ್ ಸಿಕ್ಕೈತಿ. ಮತ್ತು ಅದ ನೀವು ರೂರಲ್ ಹೈದ್ರಾಬಾದ್ ಕರ್ನಾಟಕ ಇದ್ರಂದ್ರೆ ಎಷ್ಟು ಮಾರ್ಕ್ಸಿಗೆ ಸೀಟ್ ಸಿಕ್ಕೈತಿ ಅಂದ್ರೆ 1,60,000. ಎಷ್ಟು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ನಿಂತಿತ್ತು ಅಂದ್ರೆ 427 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಓಕೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ST ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಿಗೆ ನಿಂತಿತ್ತು ಅಂದ್ರೆ 85,580 ರ್ಯಾಂಕಿಗೆ ಏನೈತಲ್ಲ ಇದೇನೈತಲ್ಲ ಆಲ್ ಇಂಡಿಯಾ ರ್ಯಾಂಕ್ ಐತಿ. ಇದು ಸ್ಟೇಟ್ ರ್ಯಾಂಕಿಂದ ಏನೈತಲ್ಲ ಅದನ್ನು ಕೊಡ್ತಾರೋ. ಅಲ್ಲಿಗೆ ಇಲ್ಲಿಗೆ ಬಹಳಷ್ಟು ವೇರಿಯೇಷನ್ ಇರೋಂಗಿಲ್ಲ. ಆಲ್ಮೋಸ್ಟ್ ಆಲ್ ನೀವು ಚೆಕ್ ಮಾಡುವಾಗ ಏನೈತಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗಿಂದನ PDF ಸಿಗ್ತೈತಿ. ನೆಕ್ಸ್ಟ್ ನೋಡ್ಬೋದು ನೀವು 85,000 ರ್ಯಾಂಕಿಂಗ್ ಅಂದ್ರೆ ಎಷ್ಟು ಮಾರ್ಕ್ಸ್ ಇತ್ತು ಲಾಸ್ಟ್ ಇಯರ್ 2025 ಒಳಗಂದ್ರೆ ಎಷ್ಟಂದ್ರೆ 475 ಮಾರ್ಕ್ಸಿಗೆ ಏನೈತಿಲ್ಲ ಲಾಸ್ಟ್ ಇಯರ್ ST ಕ್ಯಾಟಗರಿ ಜನರಲ್ ಮೆರಿಟಿಗೆ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಏನೈತಿಲ್ಲ ಹೈದ್ರಾಬಾದ್ ಕರ್ನಾಟಕ 1,06,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಸಿಕ್ಕೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿಲ್ಲ 1,04,000 ಏನೈತಿಲ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಹೈದ್ರಾಬಾದ್ ಕರ್ನಾಟಕ ರೂರಲ್ ಹೈದ್ರಾಬಾದ್ ಕರ್ನಾಟಕ ಏನೈತಿಲ್ಲ 1,12,000 ಏನೈತಿಲ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಏನಂದ್ರೆ
ಕೆಟಗರಿ 1ಗೆ ಏನೈತಲ್ಲ ಜನರಲ್ ಮೆರಿಟಿಗೆ ಏನೈತಲ್ಲ 38,000 ಸೀಟ್ ಸಿಕ್ಕೈತಿ. ಹೈದರಾಬಾದ್ ಕರ್ನಾಟಕ ಏನೈತಲ್ಲ 64,000 ಏನೈತಲ್ಲ ಸೀಟ್ ಸಿಕ್ಕೈತಿ. ಇದೇನೈತಲ್ಲ ಸೆಕೆಂಡ್ ರೌಂಡಿಂದ ಕಟ್ ಆಫ್ ಐತಿ. ಮತ್ತು ಥರ್ಡ್ ರೌಂಡಿಗೆ ಏನೈತಲ್ಲ ಈ ಕಾಲೇಜ್ದಾಗ ಬಹಳಷ್ಟು ಸೀಟ್ ವೇರಿಯೇಷನ್ ಆಗಿಲ್ಲ. ಅದಕ್ಕೋಸ್ಕರನ ಸೆಕೆಂಡ್ ರೌಂಡಿಂದ ಕಟ್ ಆಫ್ ಹೇಳತ್ತೀನಿ. ಪ್ರತಿ ವರ್ಷ ಆಲ್ರೆಡಿ ಏನೈತಲ್ಲ ನಿಮಗೇನಾರೆ ನಿಮ್ಮ ಕೆಟಗರಿದ್ದು ಲಾಸ್ಟ್ ಕಟ್ ಆಫ್ ಏನೈತೆ ಅನ್ನೋದು ಬೇಕಾಗಿತ್ತಂದ್ರೆ ಪ್ಲೇಲಿಸ್ಟ್ ಅಂತೂ ಆಲ್ರೆಡಿ ರೆಡಿ ಐತಿ. ಅದ್ರೊಳಗೆ ಏನೈತಲ್ಲ ಕಂಪ್ಲೀಟ್ ಕೆಟಗರಿ ವೈಸ್ ಏನೈತಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇದೇನೈತಲ್ಲ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದ್ದ ಸಪ್ರೇಟ್ ಆಗಿ ಮಾಡತ್ತಾನಿ. ನೆಕ್ಸ್ಟ್ ಯಾವುದಂದ್ರೆ ರೂರಲ್ ಹೈದರಾಬಾದ್ ರೂರಲ್ ಏನೈತಲ್ಲ 44,000 ಕಟ್ ಆಫ್ ನಿಂತೈತಿ. ಅದ ನೀವು ಹೈದರಾಬಾದ್ ಕರ್ನಾಟಕ ಇದ್ರೆ ಅಂದ್ರೆ 1,04,000 ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 2A ಕೆಟಗರಿ. 2A ಕೆಟಗರಿ ಜನರಲ್ ಮೆರಿಟ್ ಇದು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದರದ್ದು ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಕ್ಕೆ ನಿಂತೈತಿ ಅಂದ್ರೆ 35,000ಕ್ಕೆ ನಿಂತೈತಿ. ಎಷ್ಟು ಮಾರ್ಕ್ಸ್ ಇರ್ಬೋದು ಅಂದ್ರೆ 517 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 2A ಕೆಟಗರಿ ಹೈದರಾಬಾದ್ ಕರ್ನಾಟಕ 51,000ಗೆ ನಿಂತೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ 501 ಮಾರ್ಕ್ಸಿಗೆ ನಿಂತೈತಿ. ಮತ್ತು ಪ್ರತಿ ವರ್ಷ ಏನೈತಲ್ಲ ವೇರಿಯೇಷನ್ ಆಗ್ತೈತಿ. ಲಾಸ್ಟ್ 2024 ಒಳಗೆ ಏನೈತಲ್ಲ ನೋಡಿರ್ಬೋದು ಬಹಳಷ್ಟು ಜನ, ಒಂದು ಸ್ವಲ್ಪ ಚೆಕ್ ಮಾಡಿರಿ. ಅಲ್ಲಿ ನೀವು 100 ಮಾರ್ಕ್ಸ್ ಲಾಸ್ಟ್ ಇಯರ್ ಮತ್ತು ಈ ಇಯರ್ 2025 ಏನೈತಲ್ಲ ಬಹಳಷ್ಟು ಮಾರ್ಕ್ಸ್ ವೇರಿಯೇಷನ್ ಐತಿ. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಏನೈತಲ್ಲ 72,000 ಐತಿ. ಮತ್ತು ರೂರಲ್ ಏನೈತಲ್ಲ 40,000 ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಏನೈತಲ್ಲ 65,000 ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 2B ಕೆಟಗರಿ. 2B ಕೆಟಗರಿ ಹೈದರಾಬಾದ್ ಕರ್ನಾಟಕ ಏನೈತಲ್ಲ 56,000ಗೆ ನಿಂತೈತಿ. ಮತ್ತು 2B ಕೆಟಗರಿ ಜನರಲ್ ಮೆರಿಟ್ ಸೆಕೆಂಡ್ ರೌಂಡ್ದಾಗ ಅಲಾಟ್ಮೆಂಟ್ ಆಗಿಲ್ಲ, ಅದಕ್ಕೋಸ್ಕರನ ಹಾಕಿಲ್ಲ. ನೆಕ್ಸ್ಟ್ ಏನಂದ್ರೆ 2B ಕೆಟಗರಿ ರೂರಲ್ ಏನೈತಲ್ಲ 82,000 ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಲ್ಲ 98,000 ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕೆಟಗರಿ ವಿಮ್ಸ್ ಬಳ್ಳಾರಿ. 3B ಕೆಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 32,000 ಕಟ್ ಆಫ್ ಐತಿ. ಮತ್ತು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ 3B ಕೆಟಗರಿ ಏನೈತಲ್ಲ 47,000 ಕಟ್ ಆಫ್ ಐತಿ. ನೆಕ್ಸ್ಟ್ ಇದೇನೈತಲ್ಲ ಕನ್ನಡ ಮೀಡಿಯಂ ಯಾವುದೇ ರೀತಿಯಾದಂಥ ಸೆಕೆಂಡ್ ರೌಂಡ್ದಾಗ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅದರ ರೂರಲ್ ಏನೈತಲ್ಲ 37,485ಕ್ಕೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ರೂರಲ್ ಹೈದರಾಬಾದ್ ಕರ್ನಾಟಕ ಏನೈತಿ 46,000ಕ್ಕೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ 3A ಕೆಟಗರಿ. 3A ಕೆಟಗರಿ ಜನರಲ್ ಮೆರಿಟ್ ಸೆಕೆಂಡ್ ರೌಂಡ್ದಾಗ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ವಿಮ್ಸ್ ಬಳ್ಳಾರಿಗೆ. ಮತ್ತು ಇದ್ರದ್ದು ಹೈದರಾಬಾದ್ ಕರ್ನಾಟಕ ಏನೈತಲ್ಲ 45,000 ಕಟ್ ಆಫ್ ಐತಿ. ಮತ್ತು ರೂರಲ್ ಏನೈತಲ್ಲ 35,000 ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ರೂರಲ್ ಏನೈತಲ್ಲ 49,000 ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ವಿಮ್ಸ್ ಬಳ್ಳಾರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 23,000ಕ್ಕೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಷ್ಟು ಮಾರ್ಕ್ಸಿಗೆ ನಿಂತಿರ್ಬೋದು ಅಂದ್ರೆ 530 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ನೆಕ್ಸ್ಟ್ ಏನಂದ್ರೆ ಹೈದರಾಬಾದ್ ಕರ್ನಾಟಕ 35,000 ಕಟ್ ಆಫ್ ನಿಂತೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ 35,000 ಅಂದ್ರೆ 516 ಮಾರ್ಕ್ಸಿಗೆ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿ 33,000ಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಇದ್ರೆ ಅಂದ್ರೆ ಅಲ್ಲೇನೈತಲ್ಲ 46,000ಗೆ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 506 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಎಷ್ಟಕ್ಕೆ ನಿಂತೈತಿ ಅಂದ್ರೆ 35,548ಕ್ಕೆ ನಿಂತೈತಿ. ಮತ್ತು ನೆಕ್ಸ್ಟ್ ಯಾವುದಂದ್ರೆ ರೂರಲ್ ಹೈದರಾಬಾದ್ ಕರ್ನಾಟಕ ಏನೈತಿ 42,369 ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.